ಓಂ ಗಂ ಗಣಪತಯೇ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ವೃಷಭ ಲಗ್ನದವರು ಹಣವನ್ನು ಗಳಿಸುವಂತಹ ಮಾರ್ಗ. ಹಣಕಾಸಿನ ಸಮಸ್ಯೆಗಳು ಬಾರದಂತೆ ನಿಮ್ಮನ್ನು ನೀವು ಯಾವ ರೀತಿ ರೂಪಿಸಿಕೊಳ್ಬೇಕು, ನಿರಂತರವಾಗಿ ನೀವು ಯಾವಾಗಲೂ ಶಾಶ್ವತ ರೀತಿಯಲ್ಲಿ ಯಾವ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಬೇಕು, ಈ ಸಂಬಂಧಪಟ್ಟಂತೆ ತಿಳಿಸ್ತಾ ಇದ್ದೀನಿ. ವೃಷಭ ಲಗ್ನವು 12 ಲಗ್ನಗಳಲ್ಲಿ ದ್ವಿತೀಯ ಎರಡನೇ ಲಗ್ನವಾಗಿದೆ. ಎರಡನೇ ಲಗ್ನವಾದಂತಹ ವೃಷಭ ಲಗ್ನಕ್ಕೆ ದ್ವಿತೀಯ ಸ್ಥಾನವು ಧನಸ್ಥಾನವಾಗುತ್ತೆ. ದ್ವಿತೀಯ ಸ್ಥಾನಾಧಿಪತಿ ಆದಂತಹ ಬುಧ ಗ್ರಹನು ಧನಸ್ಥಾನಾಧಿಪತಿ ಆಗಿ 12 ಭಾವಗಳಲ್ಲಿ ಯಾವ ರೀತಿ ಶುಭ ಅಥವಾ ಅಶುಭ, ಯಾವ ರೀತಿ ಸ್ಥಿತರಾಗಿರ್ತಾರೆ ಅದರಂತೆ ಫಲಗಳು ನಿಮಗೆ ಪ್ರಾಪ್ತಿಯಾಗ್ತವೆ. ಮುಖ್ಯವಾಗಿ ವೃಷಭ ಲಗ್ನದವರು ಲಗ್ನ ಶುಭವಾಗಿದ್ದರೆ ಜನ್ಮತ ಲಕ್ಷ್ಮೀ ಕಟಾಕ್ಷವನ್ನು ಅವರು ಹೊಂದಿರ್ತಾರೆ. ಬಹಳ ಆನಂದವಾಗಿ ಜೀವನವನ್ನು ಮಾಡೋದಕ್ಕೆ ಬಯಸ್ತಾರೆ. ಬಹಳ ಉತ್ಸಾಹದಿಂದ ಇವರು ಇರ್ತಾರೆ. ಅಲಂಕಾರವನ್ನು ಮಾಡಿಕೊಳ್ಳುವುದು ಮತ್ತು ಅಲಂಕಾರಕ್ಕಾಗಿ ಖರ್ಚು ಮಾಡುವಂಥದ್ದು, ಹಾಗೆ ತಿನ್ನುವುದಕ್ಕಾಗಿ ಮತ್ತು ಆನಂದದ ಜೀವನವನ್ನು ನಡೆಸುವುದಕ್ಕಾಗಿ ವೃಷಭ ಲಗ್ನದವರು ಹಣವನ್ನು ಖರ್ಚು ಮಾಡುವವರಾಗಿರ್ತಾರೆ. ಮತ್ತು ಪುರುಷರಾಗಿದ್ದರೆ ಸ್ತ್ರೀಯರಿಗಾಗಿ ಹಣವನ್ನು ಖರ್ಚು ಮಾಡುವವರು ಆಗಿರ್ತಾರೆ. ಈ ಲಗ್ನವು ಶುಭವಾಗಿದ್ದರೆ ನಿಮಗೆ ಒಳ್ಳೆಯ ಧನಯೋಗ ಮತ್ತು ಲಕ್ಷ್ಮೀ ಕಟಾಕ್ಷದೊಂದಿಗೆ ನೀವು ಜನನ ಆಗ್ತೀರಾ. ಈ ಲಗ್ನ ಶುಭ ಆಗಿಲ್ಲ, ಪಾಪಗ್ರಹಗಳಿಂದ ಪೀಡಿತವಾಗಿದ್ದಲ್ಲಿ, ಲಗ್ನಾಧಿಪತಿಯಾದಂಥ ಶುಕ್ರನು ಪಾಪಗ್ರಹಗಳಿಂದ ಪೀಡಿತವಾದಲ್ಲಿ ನೀವು ಹಣಕ್ಕೆ ಬಾಧೆಯನ್ನು ಪಡಬೇಕು ಮತ್ತು ಜೀವನದಲ್ಲಿ ಜೀವಿತಾವಧಿಯಲ್ಲಿ ನೀವು ಬಾಧೆಯನ್ನು ಪಡುತ್ತಾ ಜೀವಿಸಬೇಕಾಗುತ್ತೆ. ವೃಷಭ ಲಗ್ನಾಧಿಪತಿಯಾದಂತಹ ಶುಕ್ರನು ಶುಭವಾಗಿರಬೇಕು. ಅದೇ ರೀತಿ ದ್ವಿತೀಯ ಸ್ಥಾನ ಧನಸ್ಥಾನಾಧಿಪತಿಯಾದಂತಹ ಬುಧ ಗ್ರಹನು ಶುಭ ಸ್ಥಾನದಲ್ಲಿ ಸ್ಥಿತರಾದಾಗ, ಅಂದರೆ ದ್ವಿತೀಯಾಧಿಪತಿಯಾಗಿ ಲಗ್ನದಲ್ಲಿ ಅಥವಾ ದ್ವಿತೀಯ ಸ್ಥಾನದಲ್ಲಿ ಅಥವಾ ಪಂಚಮ ಸ್ಥಾನದಲ್ಲಿಯೇ ಅಥವಾ ಸಪ್ತಮ ಸ್ಥಾನದಲ್ಲಿ ಈ ರೀತಿ ಸ್ಥಿತರಾಗಿದ್ದಾಗ ಅವರಿಗೆ ಒಳ್ಳೆಯ ಧನ ಯೋಗವನ್ನೇ ಅವರು ಪಡೆದುಕೊಳ್ತಾರೆ. ಮತ್ತು ಆ ಸ್ಥಾನಾಧಿಪತಿಯು ಶುಭ ಫಲಗಳನ್ನೇ ನೀಡ್ತಾರೆ. ಆದರೆ ಆ ಸ್ಥಾನದಲ್ಲಿ ಪಾಪಗ್ರಹಗಳು ಇದ್ದಾಗ ರಾಹು, ಕೇತುಗ್ರಹ, ವ್ಯಯಾಧಿಪತಿಯಾದಂಥ ಕುಜಗ್ರಹ ದ್ವಿತೀಯ ಸ್ಥಾನದಲ್ಲಿ ಇದ್ದಾಗ ಧನ ನಷ್ಟಗಳು ಉಂಟಾಗುತ್ತೆ. ಅದೇ ರೀತಿ ಭಾಗ್ಯಾಧಿಪತಿಯಾದಂತಹ ಅದೃಷ್ಟ ಸ್ಥಾನದ ಆ ಸ್ಥಾನಾಧಿಪತಿಯಾದಂತಹ ಶನಿಗ್ರಹವು ಶುಭ ಸ್ಥಾನದಲ್ಲಿ ಶುಭ ಯೋಗವನ್ನು ನೀಡುವಂತಿರಬೇಕು. ಆಗ ನಿಮಗೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ, ಕಾರ್ಯಾನುಕೂಲಗಳಾಗುತ್ತೆ, ಕೈಗೊಂಡ ಕೆಲಸಗಳು ಕೈ ಹಿಡಿಯುತ್ತವೆ. ಶನಿ ಏನಾದರೂ ನೀಚ ಸ್ಥಾನದಲ್ಲಿ ಇದ್ದಾಗ ನಿಮಗೆ ಯಾವುದೇ ಕೆಲಸ ಕಾರ್ಯಗಳು ನಡೀತಾ ಇರೋದಿಲ್ಲ, ಹಿನ್ನಡೆ ಆಗುತ್ತೆ, ತಡೆಗಳಾಗುತ್ತೆ, ನಿಧಾನ ಆಗುತ್ತೆ. ಅದೃಷ್ಟ ಅನ್ನೋದು ಅಷ್ಟು ಸುಲಭವಾಗಿ ನಿಮಗೆ ಬರುವುದಿಲ್ಲ. ಭಾಳಷ್ಟು ಕೆಲವರನ್ನು ನೋಡ್ಬೋದು, ಕಠಿಣವಾದಂತಹ ಶ್ರಮದಿಂದ ಇವರು ಏನನ್ನಾದರೂ ಗಳಿಸ್ಕೊಳ್ತಾರೆ. ಆದರೆ ಕೆಲವರಿಗೆ ಸುಲಭವಾಗಿ ಬಂದ್ಬಿಡುತ್ತೆ, ಕೆಲವರಿಗೆ ಅದೃಷ್ಟದಿಂದ ಬಂದ್ಬಿಡುತ್ತೆ. ಇದಕ್ಕೆಲ್ಲ ಕಾರಣ ಏನು? ಇದಕ್ಕೆಲ್ಲ ಕಾರಣ ಮುಖ್ಯವಾಗಿ ನಿಮ್ಮ ಜನ್ಮ ಸಮಯದಲ್ಲಿ ಗ್ರಹಗಳು ಯಾವ ರೀತಿ ಸ್ಥಿತರಾಗಿರ್ತಾರೆ ಅದರ ಆಧಾರಿತವಾಗಿ ಗ್ರಹಗಳು ಫಲವನ್ನು ನೀಡ್ತಾ ಇರ್ತವೆ ಮತ್ತು ಆ ಗ್ರಹಗಳ ದಶಾಭುಕ್ತಿಯು ಅದೇ ರೀತಿ ಫಲಗಳನ್ನು ನೀಡ್ತಾ ಇರುತ್ತೆ. ನೀವು ಮುಖ್ಯವಾಗಿ ನಿರಂತರವಾಗಿ ನಿತ್ಯವೂ ಯಾವ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಬೇಕು, ನಿತ್ಯಲೂ ನೀವು ಅಂದರೆ ವೃಷಭ ಲಗ್ನವಾಗಿ ದ್ವಿತೀಯ ಸ್ಥಾನಾಧಿಪತಿಯಾದಂತಹ ಬುಧ ಗ್ರಹನ ರತ್ನವಾದಂತಹ ಪಚ್ಚೆಯನ್ನು ನೀವು ನಿಮ್ಮ ಜೀವಿತಾವಧಿ ಪೂರ್ಣವಾಗಿ ಧರಿಸಬಹುದು. ಶುಭ ರತ್ನವನ್ನು ಪಚ್ಚೆಯನ್ನು ಧಾರಣೆ ಮಾಡಿಕೊಳ್ಳಿ, ನಿಮಗೆ ಧನಾಭಿವೃದ್ಧಿ ಹೆಚ್ಚು ಆಗ್ತಾ ಹೋಗುತ್ತೆ. ಮತ್ತು ಬುಧ ಗ್ರಹನು ನಿಮಗೆ ದ್ವಿತೀಯಾಧಿಪತಿ ಮತ್ತು ಪಂಚಮಾಧಿಪತಿಯಾಗಿ ಶುಭ ಯೋಗವನ್ನೇ ನೀಡ್ತಾರೆ. ಈ ಗ್ರಹವು ಶುಕ್ರನೊಂದಿಗೆ ಸೇರಿ
ಯುತಿ ಪಡೆದು ಈ ಶುಭ ಭಾವಗಳಲ್ಲಿ ಇದ್ದಾಗ ನಿಮಗೆ ಲಕ್ಷ್ಮೀನಾರಾಯಣ ಯೋಗ ಉಂಟಾಗುತ್ತೆ ಅನ್ನೋದನ್ನು ಜ್ಯೋತಿಷ್ಯ ಶಾಸ್ತ್ರದಿಂದ ತಿಳಿಬಹುದು. ಹಾಗೆ ಶುಕ್ರನ ರತ್ನವಾದಂತಹ ವಜ್ರರತ್ನವನ್ನು ನೀವು ಧಾರಣೆ ಮಾಡೋದ್ರಿಂದಲೂ ನಿಮ್ಮ ಜೀವಿತಾವಧಿ ಪೂರ್ಣವಾಗಿ ಧರಿಸಬಹುದು. ಇದರಿಂದಲೂ ಬಹಳಷ್ಟು ಅನುಕೂಲಕರವಾದಂತಹ ಫಲಗಳನ್ನು ಪಡೆದುಕೊಳ್ತೀರಾ. ಅಂದರೆ ದೋಷಗಳು ಹೋಗಿ ಶುಭ ಫಲಗಳನ್ನು ನೀಡುವಂತಹ ಒಂದು ಶಕ್ತಿ ಈ ಒಂದು ರತ್ನಗಳಿಗೆ ಇರುತ್ತೆ. ಮತ್ತು ಬೇರೆ ರೀತಿ ಯಾವ ರೀತಿ ಪರಿಹಾರಗಳನ್ನು ನೀವು ಮಾಡಿಕೊಳ್ಬೇಕು, ನಿತ್ಯಲೂ ನಿಮ್ಮ ಮನೆಯಲ್ಲಿ ಶ್ರೀ ಮಹಾವಿಷ್ಣುವಿನ ವಿಗ್ರಹದ ಮುಂದೆ ಅಥವಾ ಲಕ್ಷ್ಮೀ ಸಹಿತವಾಗಿ ಇರುವಂತಹ ಚಿತ್ರಪಟ ಫೋಟೋದ ಮುಂದೆ ನೀವು ಶ್ರೀ ಮಹಾವಿಷ್ಣುವಿಗೆ 5 ಇಂಚಿನ ದೀಪ 5 ಮುಖವಾಗಿ ನೀವು ಹಚ್ಚಬೇಕು. ಯಾವ ರೀತಿ ಹಚ್ಚಬೇಕು? 5 ಇಂಚಿನ ದೀಪ ಪಂಚಮುಖ ಅಂದರೆ 5 ಬತ್ತಿಗಳನ್ನು 5 ಮುಖದಲ್ಲಿ ನೀವು ಹಚ್ಚಬೇಕಾಗುತ್ತೆ. ಈ ದೀಪಕ್ಕೆ ಬತ್ತಿಯನ್ನು ನೀವು ವಿಶೇಷವಾಗಿ ತಯಾರಿಸ್ಕೊಳ್ಬೇಕಾಗುತ್ತೆ. ಹೇಗೆ ಅಂದರೆ ತಾವರೆ ಹೂವಿನ ಕಾಂಡದ ನಾರಿನಿಂದ ಮಾಡಿದಂತಹ ಬತ್ತಿಯನ್ನು ತೆಗೆದುಕೊಂಡು ಆ ರೀತಿ ಮಾಡಿದಂತಹ ಬತ್ತಿಯಿಂದ ನೀವು ತುಪ್ಪದ ದೀಪವನ್ನು ಶ್ರೀ ಮಹಾವಿಷ್ಣುವಿಗೆ ನಿತ್ಯಲೂ ಬೆಳಗುವುದರಿಂದ ನಿಮ್ಮ ಗೃಹದಲ್ಲಿ ದನ ಕನಕಗಳು ಧಾನ್ಯಗಳು ವೃದ್ಧಿಯಾಗ್ತವೆ. ಈ ಕಮಲದ ಹೂವಿನಿಂದ ಮಾಡಿದಂತಹ ಬತ್ತಿಯಿಂದ ತುಪ್ಪದ ದೀಪವನ್ನು ಹಚ್ಚೋದು ಶ್ರೀ ಮಹಾವಿಷ್ಣುವಿಗೆ ಬಹಳ ಪ್ರಿಯವಾದ ದೀಪ ಅನ್ನೋದನ್ನು ನಾವು ದೀಪಶಾಸ್ತ್ರದಿಂದ ನಾವು ಅಂದರೆ ಅದರಿಂದ ತಿಳಿಬಹುದು. ಆ ಒಂದು ವಿಧಾನವಾಗಿ ನೀವು ಹಚ್ಚುತ್ತಾ ಬಂದಲ್ಲಿ ನಿತ್ಯಲೂ ಹಚ್ಚುತ್ತಾ ನೀವು 1 ವರ್ಷ 2 ವರ್ಷ 3 ವರ್ಷ ನಿರಂತರವಾಗಿ ನೀವು ಹಚ್ಚುತ್ತಾ ಇದ್ದಾಗ ನಿಮ್ಮ ಗೃಹದಲ್ಲಿ ನಿಮ್ಮ ವಂಶಕ್ಕೆ ಭಾಗ್ಯೋನ್ನತಿ ಭಾಗ್ಯೋದಯವಾಗುತ್ತೆ. ನಿಮಗಲ್ಲದೆ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ನಿಮ್ಮ ವಂಶಕ್ಕೆ ಇದರ ಫಲ ಹೋಗ್ತಾ ಇರುತ್ತೆ, ಅಂದರೆ ಬರುತ್ತೆ. ಅಂದರೆ ಇದೇ ಕಾರಣಕ್ಕೆ ನಮ್ಮ ಹಿರಿಯರು ಹೇಳಿದ್ದು, ನಾವು ಮಾಡುವುದು ಅನ್ವಯೇ ವಂಶೇ, ನಮ್ಮ ವಂಶಕ್ಕೆ ಅನ್ವಯಿಸುತ್ತೆ ಅನ್ನೋದನ್ನು ನಮ್ಮ ಶಾಸ್ತ್ರಗಳಿಂದ ತಿಳಿಬಹುದು. ಈ ಒಂದು ಪೂಜೆಯನ್ನು ಈ ರೀತಿ ನೀವು ಮಾಡುತ್ತಾ ಬಂದಲ್ಲಿ ನಿಮ್ಮ ವಂಶಕ್ಕೆ ಇದರ ಒಂದು ಶ್ರೇಯಸ್ಸು ಸಿಗ್ತಾ ಹೋಗುತ್ತೆ. ಈ ರೀತಿ ನೀವು ಮಾಡೋದ್ರಿಂದ ಭೂಲಾಭ, ಭೂಮಿ ಲಾಭ, ಧನ ಲಾಭ, ಗೌರವ, ಅಂತಸ್ತುಗಳನ್ನು ನೀವು ಹೊಂದಬಹುದು ಅನ್ನೋದನ್ನು ನಮ್ಮ ಶಾಸ್ತ್ರಗಳಿಂದ ತಿಳಿಬಹುದು. ಹಾಗೆಯೇ ವಿಷ್ಣು ದೇವರ ಮುಂದೆ ಈ ದೀಪವನ್ನು ಹಚ್ಚಿ ನೀವು ವಿಷ್ಣು ಸ್ತೋತ್ರಗಳನ್ನು ಪಠಿಸುವಂಥದ್ದು. ಅದೇ ರೀತಿ ವಿಷ್ಣು ಸಹಸ್ರನಾಮವನ್ನು ನೀವು ನಿತ್ಯದಲ್ಲಿ 1 ಬಾರಿಯಾದರೂ ಪಠಿಸೋದು. ನಿಮಗೆ ಸಮಯವಿಲ್ಲ ಅಂದರೆ ವಿಷ್ಣು ಅಷ್ಟೋತ್ತರವನ್ನಾದರೂ ನೀವು ಪಠಿಸುತ್ತಾ ಬಂದಲ್ಲಿ ನಿಮಗೆ ಅತ್ಯಂತ ಶುಭ ಫಲ, ನಿಮಗೆ ಅದು ಅಂತಹ ಒಂದು ಫಲಗಳು ಬರ್ತಾ ಹೋಗ್ತವೆ. ಆದರೆ ಪ್ರಾರಂಭದಲ್ಲಿ ಸಿಗದೇ ಇರ್ಬೋದು, ಆದರೆ ವರ್ಷಗಳು ಕಳೀತಾ ಹೋದಂತೆ ಇದರ ಫಲವು ನಿಮಗೆ ವೃದ್ಧಿಯಾಗ್ತಾ ಹೋಗುತ್ತೆ. ವಿಷ್ಣು ಅಷ್ಟೋತ್ತರಗಳನ್ನು ಪಠಿಸೋದಕ್ಕೆ 5 ನಿಮಿಷ ಸಾಕು. ಆ 5 ನಿಮಿಷದಲ್ಲಿ ನೀವು ಇದನ್ನು ಮುಗಿಸ್ಬೋದು. ಹಾಗಾಗಿ ನೀವು ಬೆಳಗ್ಗೆ ಮತ್ತು ರಾತ್ರಿ ಸಂದರ್ಭದಲ್ಲಿ ನಿಮ್ಮ ಅನುಕೂಲದ ಒಂದು ಸಂದರ್ಭದಲ್ಲಿ ನೀವು ಮಾಡಬೇಕಾಗುತ್ತೆ ಈ ರೀತಿ. ಆದರೆ ಮುಖ್ಯವಾಗಿ ವಿಷ್ಣು ನಾರಾಯಣ ಇವರು ಅಂತರ್ಪ್ರಜ್ಞೆಗೆ ಬಹಳಷ್ಟು ಸಂಬಂಧಿಸಿದಂತಹ ದೇವರು ಆಗಿರೋದ್ರಿಂದ ಧ್ಯಾನಕ್ಕೆ ಭಾಳ ಮಹತ್ವವೂ ಇರೋದ್ರಿಂದ ಮನಸ್ಸಿನಿಂದ ನೀವು ಮಾಡಬೇಕಾಗತ್ತೆ. ಅದು ಶುದ್ಧ ಅಂತಃಕರಣದ ಮನಸ್ಸಿನಿಂದ ನೀವು ಪೂಜೆಯನ್ನು ಮತ್ತು ಸ್ತೋತ್ರ ಪಠಣೆಗಳನ್ನು ನೀವು ಮಾಡಬೇಕಾಗತ್ತೆ. ನೀವು 1 ಗಂಟೆ ಮಾಡದಿದ್ದರೂ ಪರವಾಗಿಲ್ಲ, 10 ನಿಮಿಷ ಮಾಡಿದರೂ ಪರವಾಗಿಲ್ಲ. ಆ 10 ನಿಮಿಷವೂ ನೀವು ಶ್ರದ್ಧಾ ಭಕ್ತಿ ಮನಸ್ಸಿನಿಂದ ಮಾಡಿದಾಗ ಫಲಪ್ರಾಪ್ತಿಗಳು ನಿಮಗೆ ಆಗುತ್ತೆ. ನಿಮ್ಮ ಒಂದು ಶುದ್ಧ ಅಂತಃಕರಣದ ಹೃದಯ ಪ್ರಜ್ಞೆಯ ಈ ಒಂದು ಪ್ರಾರ್ಥನೆಯು ಈ ಸೃಷ್ಟಿಯ ವಿಶ್ವದ ಶಕ್ತಿಯನ್ನು ಮುಟ್ಟಿದಾಗ ನಿಮಗೆ ಫಲಗಳು ಸಿಗಲು ಆರಂಭವಾಗ್ತವೆ. ಮತ್ತು ಶ್ರೀ ಮಹಾಲಕ್ಷ್ಮಿಯ ಸ್ತೋತ್ರವನ್ನು ನೀವು ಪಠನೆ ಮಾಡ್ಬೋದು.
ಕಮಲದ ಮಣಿಯಿಂದ ನೀವು ಕಮಲದ ಮಣಿಯನ್ನು ತೆಗೆದುಕೊಂಡು ಕಮಲದ ಮಣಿಯಿಂದ ನೀವು ಶ್ರೀ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿರುವಂತಹ ಸ್ತೋತ್ರ ಪಠನೆ ಮಾಡುವುದರಿಂದಲೂ ಬಹಳಷ್ಟು ಅನುಕೂಲಗಳು ವೃಷಭ ಲಗ್ನದವರಿಗೆ ಆಗುತ್ತೆ. ಈ ಮಂತ್ರಗಳನ್ನು ನೀವು ಅಂದರೆ ಮಂತ್ರಗಳಿಗೆ ವಿಶೇಷವಾದಂತಹ ವಿಧಾನಗಳಿರುತ್ತೆ. ಯಾವಾಗ ಸಿದ್ಧಿ ಮಾಡ್ಕೋಬೇಕು, ಎಷ್ಟು ಸಂಖ್ಯೆಯಲ್ಲಿ ಮಾಡ್ಕೋಬೇಕು, ಯಾವ ರೀತಿ ಪೂಜೆಗಳನ್ನು ಮಾಡಬೇಕು ಅನ್ನೋದು ಇರುತ್ತೆ. ಅದಕ್ಕಾಗಿ ನಾನು ಯಾವುದೇ ಮಂತ್ರಗಳನ್ನು ನಾನು ಕೊಡ್ತಾ ಇಲ್ಲ. ನೀವು ತಿಳಿದಿರುವ ಮಂತ್ರಗಳನ್ನು ಮಾಡಬಹುದು, ಅಥವಾ ನೀವು ಗುರುಗಳು ಯಾರಾದರೂ ನಿಮಗೆ ಪರಿಚಿತರು ಇದ್ದರೆ ಅವರಿಂದ ತಿಳಿದು ನೀವು ಮಾಡಬಹುದು. ಸೌಂದರ್ಯ ಲಹರಿಯಲ್ಲಿ ಬರುವಂತಹ ಲಕ್ಷ್ಮಿಗೆ ಸಂಬಂಧಪಟ್ಟಂಥ ಧನಾಭಿವೃದ್ಧಿಗೆ ಸಂಬಂಧಪಟ್ಟಂತಹ 33ನೇ ಶ್ಲೋಕದ ಒಂದು ಮಂತ್ರವನ್ನು ಸ್ತೋತ್ರವನ್ನು ನೀವು ಪಠನೆ ಮಾಡ್ಬೋದು. ಸಾಧ್ಯವಾದಷ್ಟು ಸಂಖ್ಯೆಯಲ್ಲಿ ನೀವು ಪಠನೆ ಮಾಡ್ಬೋದು. ಅದರ ಜೊತೆಗೆ ಅದೇ ಸಂಬಂಧಪಟ್ಟಂತಹ ಯಂತ್ರವನ್ನು ನೀವು ಪೂಜಿಸ್ಬೋದು. ವಿಶೇಷವಾಗಿ ಕಮಲದ ಮಣಿಯಿಂದ ಶ್ರೀ ಮಹಾಲಕ್ಷ್ಮಿಯ ಮಂತ್ರಗಳನ್ನು ಪಠಿಸುವುದರಿಂದ ಧನಾಭಿವೃದ್ಧಿ ಆಗುತ್ತೆ. ಈ ರೀತಿ ವೃಷಭ ಲಗ್ನದವರು ನಿಮ್ಮ ಒಂದು ಜೀವನದಲ್ಲಿ ಇಂಥ ಒಂದು ವಿಷಯಗಳನ್ನು ನೀವು ಪಾಲನೆ ಮಾಡೋದ್ರಿಂದ, ಆಚರಣೆಗಳನ್ನು ಶಿಸ್ತಿನಿಂದ ಗಂಭೀರವಾಗಿ ಮಾಡಲು ಪ್ರಾರಂಭಿಸಿದರೆ ಖಂಡಿತವಾಗಿಯೂ ನಿಮ್ಮ ಒಂದು ಶ್ರದ್ಧಾ ಭಕ್ತಿಗೆ ಭಗವಂತನ ಅನುಗ್ರಹ ಯಾವಾಗಲೂ ಇರುತ್ತೆ. ಶ್ರೀ ಮಹಾಲಕ್ಷ್ಮಿ ಮತ್ತು ಶ್ರೀ ಮಹಾವಿಷ್ಣುವಿನ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಾ. ವೃಷಭ ಲಗ್ನದವರಿಗೆ ಈ ರೀತಿ ಮಾಡೋದ್ರಿಂದ ನಿಮಗೆಲ್ಲರಿಗೂ ಶುಭ ಫಲಗಳು ದೊರೆಯಲಿ, ಶಿವನಾರಾಯಣರು ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.